ನಮಸ್ಕಾರ ವೀಕ್ಷಕರೇ, ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ರತ್ನಾಕರ್ ಗೌಂಡಿ ತಮ್ಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದಾನೆ. ಅದೇ ರೀತಿ ಶಿವಂ ಎಂಟರ್ಪ್ರೈಸಸ್ ಸಂಸ್ಥಾಪಕರಾದಂತಹ ಶಿವನ್ ನೀಲನ್ ಅವ್ರು ನಮ್ಮ ಜೊತೆ ಇದಾರ. ಸಮಾಜಮುಖಿ ಕಾರ್ಯದಿಂದ ಅವ್ರನ್ನ ಈಗಾಗಲೇ ನಾವು ಪರಿಚಿತರಾದಾರ. ಅವ್ರ ಪರಿಚಯ ತಮಗ ಹೇಳೋ ಈಗ ಪರಿಚಯ ಚಿರಪರಿಚಿತ, ನಾಡಿನಲ್ಲಿ ದೇಶದಲ್ಲಿ ಚಿರಪರಿಚಿತರಾಗಿದ್ದಾರೆ, ಯುವಕರ ಕಣ್ಮನಿಯಾಗಿದ್ದಾರೆ. ಅವ್ರ ಜೊತೆ ಈಗ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಯಾವ ರೀತಿ ಮಾಡ್ತಾ ಇದಾರೆ ಅನ್ನೋದನ್ನ ನಾವು ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ಕಾರ, ತಮಗೆ ನಮ್ಮ ವಾಹಿನಿಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಇಷ್ಟೆಲ್ಲ ಯುವಕರುಗಳಿಗೆ ಒಂದು ಆಶಾ ಕಿರಣವಾಗಿದ್ದಾರೆ, ಯಾವ ರೀತಿ ನೋಡ್ತಿರ್ತಾರೆ ಇದನ್ನ? ಯುವಕರು ನನ್ನ ಭಾರತ ದೇಶದ ಭವಿಷ್ಯ. ನನ್ನ ಭಾರತ ದೇಶದ ಭವಿಷ್ಯವನ್ನ ಸರಿ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಯುವಕರಿಗೆ ಸ್ಫೂರ್ತಿಯನ್ನು ಮಾಡ್ತಾ ಇದ್ದೀನಿ. ಯುವಕರಿಗೆ ಧೈರ್ಯವನ್ನು ತುಂಬ್ತಾ ಇದ್ದೀನಿ. ಯುವಕರಿಗೆ ಜೀವನದ ಪಾಠವನ್ನ ಕಲಿಸ್ತಾ ಇದ್ದೀನಿ. ಯುವಕರಿಗೆ ಜೀವನವನ್ನ ಕಲಿಸ್ತಾ ಭಾರತ ದೇಶವನ್ನ ಕಟ್ಟಲಿಕ್ಕೆ ಹೋಗ್ತಾ ಇದ್ದೀನಿ. ಅದೇ ರೀತಿ ಸಮಾಜಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ಸರ್, ಇವಾಗ ಕಾರ್ಯಕ್ರಮಗಳನ್ನ ಯುವ ಮುಖ ಕಾರ್ಯಕ್ರಮ, ಸಮಾಜಮುಖಿ ಕಾರ್ಯಕ್ರಮಗಳನ್ನ ತಾವು ಹೋಗ್ತಾ ಇದ್ದಾರೆ, ಒಂದು ಆಯೋಜನೆ ಮಾಡ್ತಾ ಇದ್ದಾರೆ, ಅದನ್ನ ಅನುಷ್ಠಾನಕ್ಕೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಯಾವ ರೀತಿ ಒಂದು ಈ ಸಿಸ್ಟಮ್ ಅನ್ನು ತಗೊಂಡು ಹೋಗ್ತಾ ಇದ್ದಾರೆ? ಏನಿಲ್ಲ, ಈಗ ಮೇ 17ಕ್ಕೆ ಸ್ವಚ್ಛ ಬೆಳಗಾವಿ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಬೆಳಗಾವಿಯನ್ನ ಸುಂದರಗೊಳಿಸಬೇಕು, ಪರಿಸರವನ್ನ ಉಳಿಸ್ಕೋಬೇಕು, ಬರ್ತಕ್ಕಂಥ ಪೀಳಿಗೆಗೆ ಒಳ್ಳೆ ಪರಿಸರವನ್ನ ಬಿಟ್ಟುಕೊಡ್ತಕ್ಕಂಥ ಜವಾಬ್ದಾರಿ ನಂದಷ್ಟೇ ಅಲ್ಲ, 140 ಕೋಟಿ ಮಂದಿಗೂ ಇದೆ. ಎಲ್ಲರೂ ಸೇರಿ ನಿಸರ್ಗವನ್ನ ಉಳಿಸ್ಕೋಬೇಕು. ಈಗ ಮೇ 17ಕ್ಕೆ ಸ್ವಚ್ಛ ಬೆಳಗಾವಿ ಅನ್ನೋ ಪ್ರೋಗ್ರಾಮ್ ಅಲ್ಲಿ ಒಂದು 25,000 ಜನ ಸ್ವಯಂಮುಖವಾಗಿ ಎಲ್ಲರೂ ಬಂದು ಈ ಪ್ರೋಗ್ರಾಮ್ ಅನ್ನ ನಾವು ನಡೆಸ್ತಾ ಇದ್ದೀವಿ. ಸಾಯಂಕಾಲ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ಕೂಡ ಇರುತ್ತೆ, ಒಳ್ಳೊಳ್ಳೆ ಸ್ಪೀಚ್ ಕೂಡ ಇರುತ್ತೆ. ಆಮೇಲೆ ಜೂನ್ ತಿಂಗಳಲ್ಲಿ ಸಾಕಷ್ಟು ಗಿಡಗಳನ್ನ ಹಚ್ಚುವಂತ ಪ್ರೋಗ್ರಾಮ್ ಅನ್ನು ಮಾಡ್ತಿದ್ದೀನಿ ಭಾರತ ದೇಶದ ತುಂಬ. ಯಾಕಂದ್ರೆ ಮೂರ್ಖ ಜನ ಗಿಡಗಳನ್ನ ಕಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಬಿಸಿಲು ಹೆಚ್ಚಿಗೆ ಆಗ್ತಾ ಇದೆ, 45 ಡಿಗ್ರಿ ಇವಾಗ. ನನಗನ್ಸುತ್ತೆ ಇನ್ನೊಂದು 10 ವರ್ಷದಲ್ಲಿ 60 ಡಿಗ್ರಿ ಆದ್ರೆ ಮತ್ತೆ ಹೊರಗಡೆ ಅಡ್ಡಾಡೋದು ಹೇಗೆ? ಅದಕ್ಕೋಸ್ಕರ ಗಿಡಗಳನ್ನ ಹಚ್ಚುವಂತ ಅವಶ್ಯಕತೆ ಬಹಳ ಇದೆ. ನಾ ಎಲ್ಲರಿಗೂ ಹೇಳ್ತಿದ್ದೀನಿ, ನನ್ನ ದೇಶದ ಜನಗಳಿಗೆ, ನನ್ನ ರಾಜ್ಯದ ಜನಗಳಿಗೆ, ನನ್ನ ಬೆಳಗಾವಿ ಜನರಿಗೆ ಗಿಡಗಳನ್ನ ಹಚ್ಚುವ ಅವಶ್ಯಕತೆ ಬಹಳ ಇದೆ. ಗಿಡಗಳನ್ನ ಹಚ್ಚಬೇಕು. ಆಮೇಲೆ ಈ ಬಿಸಿಲನ್ನು ಹೆಚ್ಚಾಗುವುದನ್ನು ತಡಿಬೇಕು. ಬರ್ತಕ್ಕಂಥ ಪೀಳಿಗೆಗೆ ಒಳ್ಳೆ ನಿಸರ್ಗವನ್ನು ಬಿಟ್ಟುಕೊಡ್ಬೇಕಾಗುತ್ತೆ ಜವಾಬ್ದಾರಿ ಎಲ್ಲರದ್ದು ಇದೆ. ಅದನ್ನು ಮಾಡೋಣ. ಅದೇ ರೀತಿ ಬೆಳಗಾವಿಯನ್ನ ಎಕ್ದಮ್ ಕ್ಲೀನ್ ಆಗಿ ಇಟ್ಕೋಬೇಕಂತೇಳಿ ಈ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದೀವಿ 17ನೇ ತಾರೀಕು. ಸರ್, ಇವಾಗ ಶಿವನ್ ಮಿಲನ್ ಅವರು ಒಂದು ಬೆಳಗಾವಿ ಅಥವಾ ಸ್ವಚ್ಛ ಸ್ಥಳೀಯ ಸಂಸ್ಥೆಗಳ ಕಾರ್ಯಭಾರಗಳನ್ನ ತಮ್ಮ ಕಡೆ ತಗೊಂಡಿರ್ತಾರೆ. ಈಗಾಗಲೇ ಆದಂತ ಒಂದು ಸಿಸ್ಟಮ್ ಆಗಿ ಸ್ಥಳೀಯ ಸಂಸ್ಥೆಗಳು ತಮ್ಮದೇ ಆದಂತ ಕಾರ್ಯನಿರ್ವಹಿಸ್ತಾರೆ. ಶಿವನ್ ಮಿಲನ್ ಅವರು ಇದರಲ್ಲಿ ಏನು ಕೆಲಸ, ಯಾವ ರೀತಿ ಮಾಡ್ಬೇಕಂತ ಇದ್ದಾರೆ, ಏನ್ ನಿಮ್ ಗುರಿ ಇದೆ? ಇದು ನನ್ನ ಪರ್ಸನಲ್. ನಾನು ದೇಶ ಭಕ್ತನಿದ್ದೀನಿ, ಶಿವನ ಭಕ್ತನಿದ್ದೀನಿ. ಅದೇ ರೀತಿ ನನ್ನ ಪರ್ಸನಲಿ ನನ್ನ ದೇಶಕ್ಕೆ ನಾನು ಸೇವೆ ಸಲ್ಲಿಸಬೇಕು, ನಂದೇನಾದ್ರೂ ಕೊಡುಗೆ ಕೊಡಬೇಕು. ಈ ಭೂಮಿ ಮೇಲೆ ನಾವು ಹುಟ್ಟಿ ಬಂದಿದ್ಮೇಲೆ ಸಾಯಕ್ಕಿಂತ ಮುಂಚೆ ಏನಾದ್ರೂ ಮಾಡ್ಬೇಕಂತೇಳಿ ಹೊರಟಿದ್ದೀನಿ. ಧೈರ್ಯವಾಗಿ ಮುನ್ನುಗ್ತಾ ಇದ್ದೀನಿ. ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀನಿ. ಬಡ ಜನಗಳಿಗೆ ಬಹಳ ಸಹಾಯ ಮಾಡ್ತೇನೆ, ರೈತರಿಗೆ ಸಹಾಯ ಮಾಡ್ತಿದ್ದೀನಿ. ಇದು ನನ್ನ ಪರ್ಸನಲ್. ಓಕೆ, ನಾನು ಪರ್ಸನಲಿ ಈ ಕೆಲಸಗಳನ್ನ ಮಾಡ್ತೇನೆ, ಇನ್ನೂ ಮಾಡ್ತಾ ಹೋಗ್ತೇನೆ. ನಾ ಜೀವಂತ ಇರುವವರೆಗೂ ನನ್ನ ಕಡೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆ ಕೆಲಸವನ್ನು ಮಾಡಿ 2030ರಲ್ಲಿ ನನ್ನ ಭಾರತ ದೇಶವನ್ನ ಸ್ವರ್ಗವನ್ನಾಗಿ ಮಾಡ್ಬೇಕಂತ ಹೊರಟಿದ್ದೀನಿ ಮತ್ತು ಮಾಡ್ತೇನೆ. ಸರ್, ಈಗ ನೀವು ಯುವಕರುಗಳಿಗೆ ಭೇಟಿ ಆಗ್ತಾ ಇದ್ದಾರೆ, ಯುವಕರ ಜೊತೆ ಸಂವಾದ ನಡೆಸ್ತಾ ಇದ್ದಾರೆ, ಏನ್ ಗುರಿ ನೀಡ್ತಾ ಇದ್ದಾರೆ, ಯಾವ ರೀತಿಯ ಸಂದೇಶವನ್ನು ಸಾಕ್ತಾ ಇದ್ದಾರೆ? ಯುವಕರಿಗೆ ಆಕ್ಚುಲಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ಎಜುಕೇಶನ್ ಸಿಸ್ಟಮ್ ತಪ್ಪಿದೆ. ಆಕ್ಚುಲಿ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಮಕ್ಕಳು ಜೀವನವನ್ನ ಕಲಿತಾ ಇಲ್ಲ. ಜಾಬ್ 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 ಅಂತೇಳಿ ಜಾಬ್ಗೋಸ್ಕರ ಓಡಾಡ್ತಿದ್ದಾರೆ. ಜಾಬ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಭಾರತ ದೇಶದಲ್ಲಿ ತಿನ್ಲಿಕ್ಕೆ ಕಡಿಮೆ ಇಲ್ಲ, ಉಣ್ಲಿಕ್ಕೆ ಕಡಿಮೆ ಇಲ್ಲ, ಕುಡಿಯೋ ನೀರಿಗೆ ಕಡಿಮೆ ಇಲ್ಲ. ಮತ್ತೆ ಈಗ ಎಜುಕೇಶನ್ ಮಾಡಿ ಜಾಬ್ ಜಾಬ್ ಅಂತೇಳಿ ಏನ್ ಜಾಬ್ ಮಾಡೋದು? ಯಾವುದಕ್ಕೆ? ಟೆಕ್ನಾಲಜಿ ಬೆನ್ನತ್ತಿ ಹೋಗ್ತಾ ಇದಾರೆ. ಎಲ್ಲಿ ಟೆಕ್ನಾಲಜಿ ಬೆನ್ನತ್ತಿ ಎಲ್ಲಿ ಹೋಗ್ತಾ ಇದಾರೆ? ಈ ಟೆಕ್ನಾಲಜಿ ಬೆನ್ನತ್ತಿ ಹೋಗ್ತಾ ಹೋಗ್ತಾ ಇವಾಗ AI ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬರ್ತಕ್ಕಂಥ ದಿವಸದಲ್ಲಿ ರೋಬೋಟ್ಗಳು ರೆಡಿ ಆಗ್ತವೆ. ಇನ್ನು ಬರ್ತಕ್ಕಂಥ ದಿವಸದಲ್ಲಿ ಆ ರೋಬೋಟ್ಗಳೇ ಮನುಷ್ಯರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ, ಅವು ಆಳಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದು ಆಗ್ಬಾರ್ದಂತಂದ್ರೆ ನಾವು ಮುಂದೆ ಹೋಗ್ಬಾರ್ದು. ಈ ಟೆಕ್ನಾಲಜಿ ಬೆನ್ನತ್ತಿ ಹೋಗೋದನ್ನ ನಿಲ್ಲಿಸಿ ನಾವು ಹಿಂದೆ ಹೋಗ್ಬೇಕು. ನಾವು ಚಿಕ್ಕಂದನಿದ್ದಾಗ, ನಾನು ಸಣ್ಣವನಿದ್ದಾಗ ಬಹಳ ಸುಂದರವಾದ ಪರಿಸರ, ಸುಂದರವಾದ ವ್ಯಕ್ತಿತ್ವಗಳು, ಒಬ್ಬರನ್ನೊಬ್ರು ಪ್ರೀತಿ ಮಾಡುವಂತದ್ದು ಅವಾಗಿತ್ತು. ಇವಾಗ ಪ್ರೀತಿ, ವಿಶ್ವಾಸ, ನಂಬಿಕೆ ಇದನ್ನೆಲ್ಲ ಟೆಕ್ನಾಲಜಿ ಬೆನ್ನತ್ತಿ
ರೊಕ್ಕ ರೊಕ್ಕ ಅಂತೇಳಿ ರೊಕ್ಕದ ಬೆನ್ನ ಹತ್ತಿ ಜನ ದೇಶ ಎಲ್ಲ ಹಾಳಾಗಿ ಹೋಗ್ತಾ ಇದೆ. ಇದರಿಂದ ಜನಗಳನ್ನ ವಾಪಸ್ ಕರ್ಕೊಂಡು ಬರ್ಬೇಕಾಗಿದೆ, ಸತ್ಯದ ಕಡೆ ಕರ್ಕೊಂಡ್ ಬರ್ಬೇಕಾಗಿದೆ. ಅದಕ್ಕೆ ಯುವ ಪೀಳಿಗೆಗೆ ಸಾಕಷ್ಟು ಕಲಿಸ್ತಾ ಹೋಗ್ತಾ ಇದ್ದೀನಿ, ತಿಳುವಳಿಕೆ ಹೇಳ್ತಾ ಹೋಗ್ತಾ ಇದ್ದೀನಿ, ಬಹಳಷ್ಟು ಫಂಕ್ಷನ್ ಗಳನ್ನ ಮಾಡ್ತಾ ಹೋಗ್ತಾ ಇದ್ದೀನಿ, ಯುವ ಜಾಗೃತಿ ಮೂಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸರ್, ಸತ್ಯದ ಕಡೆ ಅಂತಂದ್ರೆ ಏನು ಅವ್ರಿಗೆ ಬೋಧನೆ ಮಾಡ್ತಾರೋ ಅಥವಾ ಜ್ಞಾನ ನೀಡ್ತಾರೋ ಅಥವಾ ಅವರಿಗೆ ದೀಕ್ಷೆಯನ್ನು ನೀಡ್ಲಿಕ್ಕೆ ನೀಡುವಂತ ಒಂದು ಸ್ಥಿತಿನ? ದೀಕ್ಷೆ ನೀಡ್ಲಿಕ್ಕೆ ನಾನು ಸ್ವಾಮೀಜಿ ಅಲ್ಲ, ನಾನು ಜನಗಳಿಗೆ ತಿಳುವಳಿಕೆಯನ್ನ ಹೇಳ್ತೀನಿ. ನಾನು ಅಧ್ಯಾತ್ಮದಲ್ಲಿದ್ದೀನಿ. ಆ ಸತ್ಯನಂತಂದ್ರೆ ವಿಶ್ವಗುರು ಬಸವಣ್ಣನವರು ಅವರು ಧ್ಯಾನವನ್ನ ಮಾಡಿ ಜ್ಞಾನವನ್ನ ಪಡ್ಕೊಂಡಿದ್ರು. ಅವರು ಜಗತ್ತಿಗೆ ಅದನ್ನೇ ಸಾರ್ತಾ ಇದ್ರು, ಎಲ್ಲಾ ಜನಗಳಿಗೂ ಅದೇ ಸಂದೇಶವನ್ನು ಕೊಡ್ತಾ ಇದ್ರು. ಆಮೇಲೆ ಬುದ್ಧ ಬಂದಿದ್ರು, ಅವರು ಧ್ಯಾನವನ್ನ ಮಾಡಿ ಜ್ಞಾನವನ್ನ ಪಡ್ಕೊಂಡಿದ್ರು. ಅವರು ಜನಗಳಿಗೆ ಅದನ್ನೇ ಹೇಳಿಕ್ ಹೋಗ್ತಾ ಇದ್ರು, ಜೀವನ ಹೇಗ್ ಮಾಡ್ಬೇಕಂತೇಳಿ. ಅದೇ ರೀತಿ ಸ್ವಾಮಿ ವಿವೇಕಾನಂದವರು ಕೂಡ ಧ್ಯಾನವನ್ನ ಮಾಡ್ತಿದ್ರು, ಜ್ಞಾನವನ್ನ ಪಡ್ಕೊಂಡಿದ್ರು. ಅವರು ದೇಶ ವಿದೇಶಗಳಲ್ಲಿ ಅಡ್ಡಾಡಿ ಎಲ್ಲರಿಗೂ ಜೀವನವನ್ನ ಕಲಿಸ್ಲಿಕ್ಕೆ ಓಡಾಡ್ತಿದ್ರು. ಈಗ ನಾನು ಕೂಡ ಧ್ಯಾನವನ್ನ ಮಾಡಿ ಜ್ಞಾನವನ್ನ ಪಡ್ಕೊಂಡಿದ್ದೀನಿ. ಆ ಜ್ಞಾನದ ಮುಖಾಂತರ ಜನಗಳಿಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ, ಜೀವನ ಮಾಡೋದು ಹೇಗೆ, ಯಾವ ರೀತಿ ಅಂತ ಹೇಳಿ. ಯಾಕಂತಂದ್ರೆ ಜನ ಎಲ್ಲ ಮಾಯಾಲೋಕದಲ್ಲಿ ಇದ್ದಾರೆ, ಸತ್ಯದ ಲೋಕದಲ್ಲಿ ಇಲ್ಲ. ಆ ಸತ್ಯದ ಲೋಕದಲ್ಲಿ ಅವ್ರನ್ನ ಕರ್ಕೊಂಡ್ ಬರ್ಬೇಕಂತೇಳಿ ನನ್ನ ಆಸೆ. ಪ್ರತಿದಿನ ಪ್ರತಿಯೊಬ್ಬ ವ್ಯಕ್ತಿ 2 ನಿಮಿಷ ಧ್ಯಾನವನ್ನ ಮಾಡಿದ್ರೆ ಅವನಿಗೆ ಜೀವನ ಯಾವ ರೀತಿ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಬಸವಣ್ಣವರಾಗಿರ್ಬೋದು, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಧರ್ಮ ಪ್ರಚಾರಕರುಗಳಾಗಿರ್ಬೋದು, ಒಂದು ಡ್ರೆಸ್ ಕೋಡ್ ಅನ್ನ ಅವರು ಒಂದು ಇದು ಮಾಡಿದ್ರು. ಶಿವನಿಲ್ಲನ ಅವರು ಡ್ರೆಸ್ ಕೋಡ್ ಇಲ್ಲ. ನನ್ನ ಡ್ರೆಸ್ ಕೋಡ್ ಇದೇ ಇದಲ್ಲ. ನನ್ನ ಡ್ರೆಸ್ ಕೋಡ್ ಏನಂದ್ರೆ ನನ್ನ ಹಾಲ್ಟ್, ನನ್ನ ಡ್ರೆಸ್ ಕೋಡ್ ನನ್ನ ಮಾತು, ಅದೇ ನನ್ನ ಡ್ರೆಸ್ ಕೋಡ್. ಪರಿವರ್ತನೆಗೆ ಎಲ್ಲೂ ಪ್ರತಿಯೊಂದು ಶತಮಾನಗಳಲ್ಲಿ ಪರಿವರ್ತನೆಯನ್ನ ನಾವು ಮಾಡ್ಲಿಕ್ಕೆ ಹೋದಾಗ ಸಮಾಜದ ಕೆಲವೊಂದು ಶಕ್ತಿಗಳು ಅದನ್ನು ವಿರೋಧಿಸ್ತಾ ಬಂತು. ಈ ಕಾಲಕ್ಕೂ ತಮ್ಮ ವಿರೋಧಿಗಳನ್ನು ಪ್ರಸ್ತಾವನೆ ಮಾಡೋದು, ಅವಾಗ ಸಮಾಜ ಮುಖ್ಯವಾಗಿ ಬೈತಿದ್ರು, ಇದನ್ನ ಮಾಡ್ತಿದ್ರು, ನಿಂದಿಸ್ತಿದ್ರು. ಈಗ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣ, ಡಿಜಿಟಲ್ ಮೀಡಿಯಾದಲ್ಲಿ ತಮ್ಮ ಪ್ರಯತ್ನಗಳನ್ನ ಕ್ರಿಟಿಸೈಸ್ ಮಾಡ್ತಾ ಇದಾರೆ. ತಮ್ಮ ಪ್ರಯತ್ನಗಳನ್ನ ಎಲ್ಲೋ ಒಂಥರ ಟೀಕೆಗಳಿಗೆ ಗುರಿ ಮಾಡ್ತಾ ಇದಾರೆ. ಇದರ ಕಡೆ ತಾವ್ ಯಾವ ರೀತಿ ನೋಡ್ತಾರೆ? ಮೂರ್ಖತನದಲ್ಲಿ ಜನ ಮುಳುಗಿದ್ದಾರೆ. ಮೂರ್ಖರು ಮೂರ್ಖತನದಲ್ಲಿ ಅವರು ಅದನ್ನ ನೆಗೆಟಿವ್ ಅನ್ನು ತೋರಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಬಾಕಿ ಜನ ತುಂಬಾ ಇದಾರಲ್ಲ, ನನಗೆ 100ಕ್ಕೆ 0.1% ಇಂಥವ್ರು ತೋರಿಸ್ತಿದ್ದಾರೆ. ಬಟ್ ಬಾಕಿ 99.99% ಜನ ನನ್ನ ಕಡೆ ಒಲವಿದೆ, ನಾನು ಸತ್ಯದ ಕಡೆ ಇದೆ ಅಂತ ಜನಗಳಿಗೆ ಗೊತ್ತಾಗಿದೆ. ನನಗ ಕೋಟ್ಯಾಂತರ ಜನ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಇದಕ್ಕೆ ಕೋಟ್ಯಾಂತರ ಜನ ಸಪೋರ್ಟ್ ಮಾಡ್ತಿದ್ದಾರೆ. ನಾವು ನಿಮ್ ಜೊತೆ ಇದೇವೆ ಅಂತ ಹೇಳ್ತಾ ಇದ್ದಾರೆ. ಜನನು ಬರ್ತಾ ಇದ್ದಾರೆ, ದುಡ್ಡು ಬರ್ತಾ ಇದೆ, ಶಕ್ತಿನೇ ಕೂಡಿದೆ ಒಂದ್ ದೊಡ್ಡದು. ಈಗ ಒಂದು ಕಡೆ ಶಿವಜಿ, ಒಂದು ಕಡೆ ಜನ, ಒಂದು ಕಡೆ ನನಗೆ ಇನ್ನು ದುಡ್ಡಿನ ವಿಷಯ ಬೇಕಂತಂದ್ರೆ ಸಾಕಷ್ಟು ಜನ ದುಡ್ಡು ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ನಾನು ಬೇಡ ಅಂತಂದ್ರು ಕೂಡ ದುಡ್ಡು ಕೊಡ್ತೇನೆ ಅಂತಿದ್ದಾರೆ. ನಾನು ಅವಶ್ಯಕತೆ ಇದ್ದಾಗ ಕೇಳ್ತೀನಿ, ಈಗ ಬೇಡ ಅಂತ ಹೇಳಿ. ಸರ್, ಇವಾಗ ತಾವು ಹೇಳ್ತೀರಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ದೀನಿ ನಾನು, ಸಾಮ್ರಾಜ್ಯ ಒಂದು ನಿರ್ಮಾಣ ಆಗಿದೆ. ಈ ಸಾಮ್ರಾಜ್ಯ ಈಗಿನ ಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವ ಕಡೆ ಏನಾದ್ರೂ ಕನ್ವರ್ಟ್ ಆಗುತ್ತಾ? ಏನು ರಾಜಕೀಯ ಪಕ್ಷವಾಗಿ ಏನು ಬೆಳೆಯುವಂತ ಸ್ಥಿತಿಗಳು ನಿರ್ಮಾಣ ಆಗುವಂತ ಸ್ಥಿತಿಗಳಿದಾವ? ಏನಿಲ್ಲ, ರಾಜಕೀಯವಾಗಿ ಏನೂ ಇಲ್ಲ. ಇದು ಜನಗಳಿಗೋಸ್ಕರ. ಶಿವಮ್ ಅಸೋಸಿಯೇಟ್ಸ್ ಒಂದು ಸಾಮ್ರಾಜ್ಯ, ಕಷ್ಟದಲ್ಲಿ ಇರೋರ್ನು ಹೊರಗಡೆ ತೆಗಿಲಿಕ್ಕೆ ಇದೆ. ಪ್ರಕೃತಿ ಸೇವೆ ಮಾಡ್ಲಿಕ್ಕೆ, ಜನಗಳ ಸೇವೆ ಮಾಡ್ಲಿಕ್ಕೆ, ಜನಗಳಿಗೆ ಸತ್ಯಲೋಕದ ಕರ್ಕೊಂಡು ಬರುವಂತ ಪ್ರಯತ್ನ ನಮ್ಮ ಸಾಮ್ರಾಜ್ಯ ಮಾಡ್ತಾ ಇದೆ. ಒಬ್ರಿಗೊಬ್ರು ಸಹಾಯ ಮಾಡೋದು, ಪ್ರೀತಿ ತೋರಿಸೋದು, ಕೂಡಿರೋದು. ಈಗ ನಮ್ಮ ಸಾಮ್ರಾಜ್ಯದಲ್ಲಿ ಎಲ್ಲ ಅಣ್ಣ ತಮ್ಮಂದಿರು ಸೇರಿ ಕೂಡಿರ್ತಾರೆ. ಒಬ್ಬರೊಬ್ರು ಕಾಲಿಡುವಂತ ಪ್ರಯತ್ನ ಮಾಡಲ್ಲ, ಆಸ್ತಿ ಅಂತಸ್ತಿ ಜಗಳ ಮಾಡಲ್ಲ. ನೀನೇ ಬೇಕಾದ್ರೆ ನೀನೇ ತಗೋ, ನನಗೆ ಏನೂ ಬೇಡ. ಶಿವಮ್ಮ ಸೋರ್ಸಿದ್ದೆ, ನನ್ನ ಕಡೆ ಜನ ಇದ್ದಾರೆ, ದುಡ್ಡು ಬೇಕಂದ್ರೆ ದುಡ್ಡು ಸಿಗುತ್ತೆ, ನನಗೆ ಇಲ್ಲಿ ಏನೂ ಕಡಿಮೆ ಇಲ್ಲ ಅಂತೇಳಿ ಜನ ಇಲ್ಲಿ ನನ್ನ ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಒಟ್ಟಿಗೆ ಕೂಡಿ ಸತ್ಯಲೋಕದಲ್ಲಿ ನಾವೆಲ್ಲ. ಈಗ ಹೊರಗಡೆ ಏನಿದೆ ಕಲಿಯುಗ, ಈ ಕಲಿಯುಗದ ಜನಗಳಿಗೆ ಈ ಸತ್ಯಲೋಕದ ಕಡೆ ಕರ್ಕೊಂಡು ಬರ್ಬೇಕನ್ನೋಂತ ಪ್ರಯತ್ನ ಶಿವಮ್ಮ ಅಸೋಸಿಯೇಟ್ಸ್ ನಡೆಸಿದೆ. ಅಂದ್ರೆ ಇವಾಗ ನೀವು ಒಂದು ಹೊಸ ಯುಗವನ್ನ ಸೃಷ್ಟಿ ಮಾಡ್ತೀವಿ. ಹೌದು, ಸತ್ಯಯುಗ ಬರ್ಬೇಕು, ಕಲಿಯುಗ ಮುಗಿಬೇಕು, ಸತ್ಯಯುಗ ಸ್ಟಾರ್ಟ್ ಮಾಡ್ಬೇಕು. 2030 ಸತ್ಯಯುಗ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಹೇಳ್ತಿದ್ದೇನೆ. ಮತ್ತೆ ಇದು ಜನ ಅದಕ್ಕೆ ಒಲವು ತೋರಿಸ್ತಾರೆ, ಸತ್ಯದ ಕಡೆ ಜನ ಎಲ್ಲ ಹರಿದು ಬರುತ್ತೆ. ಸರ್, ಇವಾಗ ನಿಮ್ ಟೀಕೆಕಾರರು ಒಂದು ಹೇಳಿದ್ರು, ಇಲ್ಲ ಮೇ 6ನೇ ತಾರೀಕಿಗೆ ಒಂದು ಕಾರ್ಯಕ್ರಮ ಆಗೋದಿತ್ತು, ಅದನ್ನ ಕಾಂಟ್ರವರ್ಸಿದಿಂದಾಗಿ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಇದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ? ಯಾವ ಕಾಂಟ್ರಿಬ್ಯೂಷನ್ ಇಲ್ಲ, ಏನೂ ಇಲ್ಲ, ಯಾವ್ದು ಕಾಂಟ್ರಿಬ್ಯೂಷನ್ ಆಗಿಲ್ಲ, ಯಾವ್ದು ಇಲ್ಲ, ಏನು ತೊಂದರೆ ಇಲ್ಲ. ನಾನು ಧೈರ್ಯವಂತನಿದ್ದೇನೆ, ಯಾರಿಗೂ ಅಂಜಿ ಏನು ಹಂಗಿಲ್ಲ. ನನ್ನ ಸಾಮ್ರಾಜ್ಯದಲ್ಲಿ ಒಂದು ಡಿಸಿಪ್ಲಿನ್ ಇದೆ, ಶಿವಮ್ ಅಸೋಸಿಯೇಟ್ಸ್ ಅಲ್ಲಿ ಒಂದು ಡಿಸಿಪ್ಲಿನ್ ಇದೆ. ಈ ಪ್ರೋಗ್ರಾಮ್ ಅನ್ನ ಮೇ 6ನೇ ತಾರೀಕಿಗೆ ನಾವು ಯಾಕೆ ಪುಣದಲ್ಲಿ ಮಾಡ್ತೀವಿ ಅಂತಂದ್ರೆ, ಶಿವಮ್ ಅಸೋಸಿಯೇಟ್ಸ್ ಜನ ಅಷ್ಟೇ ಅಲ್ಲಿ ಇರಬೇಕು,
ಅಲ್ಲಿದ್ರೆ ಆ ಸೆಲೆಬ್ರೇಷನ್ ಅನ್ನ ನಾವು ಮಾಡ್ಬೋದು. ಬೇರೆ ಜನ ಬಂದ್ರೆ ಅಲ್ಲಿ ಅವ್ರಿಗೆ ತಿಳಿಯೋದಿಲ್ಲ, ಈ ಸಾಮ್ರಾಜ್ಯದಲ್ಲಿ ನಡ್ತಕ್ಕಂಥ ವಿಷಯ ಅವ್ರಿಗೆ ತಿಳಿಯೋದಿಲ್ಲ ಅಂತ ಹೇಳಿ ಇದನ್ನ ನಾವು ಕೋಣದಲ್ಲಿ ಮಾಡ್ತಾ ಇದ್ದೀವಿ. ಮೇ 17ನೇ ತಾರೀಕಿಗೆ ಸ್ವಚ್ಛ ಬೆಳಗಾವಿ ಪ್ರೋಗ್ರಾಮ್ ಅಲ್ಲಿ ಮತ್ತೆ ನಾವು ಲಕ್ಷಾಂತರ ಜನ ಸೇರ್ತೇವೆ. ಬೆಳಗಾವಿಯಲ್ಲಿ ಸ್ವಚ್ಛ ಭಾರತ್ ಸ್ವಚ್ಛ ಬೆಳಗಾವಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಸ್ವಚ್ಛ ಭಾರತದ ಒಂದು ಪರಿಕಲ್ಪನೆಯನ್ನು ತಾವು ಅನುಷ್ಠಾನ ಏನ್ ಎಷ್ಟು ಜನ ಸೇರ್ಲಿದ್ದಾರೆ, ಯಾವ ರೀತಿ ಕಾರ್ಯಕ್ರಮ ಇರಲಿದೆ, ಏನ್ ಆ ದಿನ ತಮ್ಮ ದಿನದ ಪ್ರಾರಂಭ. ಇದು ಸ್ವಚ್ಛ ಬೆಳಗಾವಿ ಪ್ರೋಗ್ರಾಮ್ ಅಲ್ಲಿ ಬೆಳಿಗ್ಗೆ 7 ಗಂಟೆಗೆ ಎಲ್ಲರೂ ಸರ್ದಾರ್ ಮೈದಾನದಲ್ಲಿ ಸೇರ್ತಾ ಇದ್ದೀವಿ. ಸುಮಾರು ಒಂದು 25,000 ಜನ. ಈ 25,000 ಜನದಲ್ಲಿ ಒಂದು 5,000 ಜನ ನಮ್ಮ ಇಂಡಿಯನ್ ಆರ್ಮಿ ರಿಟೈರ್ಡ್ ಆಗಿ ಬಂದವರು, ವೀರರು, ಯೋಧರು, ದೇಶ ಸೇವೆ ಮಾಡಿ ಬಂದವರು. ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ಪೂರಾ ಬೆಳಗಾವಿಯನ್ನ 58 ವಾರ್ಡ್ ನಾವು ಕ್ಲೀನ್ ಮಾಡಿದ್ದೀವಿ. 8 ಗಂಟೆಗೆ ಎಲ್ಲ ಡಿಸ್ಪ್ಯಾಚ್ ಆಗೋರು, ಎಲ್ಲ ಏರಿಯಾಕ್ಕೆ ಹೋಗೋರು. ಅಲ್ಲಿಂದ ಎಲ್ಲ 12 ಗಂಟೆ 1 ಗಂಟೆ ಮಟ್ಟ ಎಲ್ಲ ಸ್ವಚ್ಛ ಮಾಡಿ ಮತ್ತೆ ವಾಪಸ್ ಸರ್ದಾರ್ ಮೈದಾನಕ್ಕೆ ಬಂದು ಅಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ಬಂದು ಎಲ್ಲರೂ ಊಟ ಮಾಡೋದಿದೆ. ಅಲ್ಲಿಂದ ಊಟ ಮಾಡಿ ಹೋಗಿ ಎಲ್ಲರೂ ರೆಸ್ಟ್ ಮಾಡಿ ಸಾಯಂಕಾಲ ಮತ್ತೆ 5 ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರ್ತೀವಿ. ಇವೆಂಟ್ ಅಲ್ಲಿ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್, ಕೆಲವೊಂದಿಷ್ಟು ಸ್ಪೀಚ್, ಮತ್ತೆ ಸಮಾಜ ಸೇವೆ ಎಷ್ಟು ಜನ ಮಾಡಿದ್ರೆ ಅವರಿಗೆ ಸನ್ಮಾನ, ಈ ರೀತಿ ಪ್ರೋಗ್ರಾಮ್ ಅನ್ನು ಇಟ್ಕೊಂಡಿದ್ದೀವಿ. ರಾತ್ರಿ ಕೂಡ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲರೂ ಊಟ ಮಾಡಿ ಹೋಗಿ ಎಲ್ಲರೂ ಒಂದಾಗಿ ಎಲ್ಲ ಜಾತಿ ಮತ ಭೇದವನ್ನು ತೊರೆದು ಎಲ್ಲರೂ ಬೆಳಗಾವಿಯನ್ನ ಕ್ಲೀನ್ ಮಾಡಿ ಸುಂದರವಾದಂತ ಪ್ರಕೃತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಕೆಲಸ ಮಾಡೋದಿದೆ. ಸರ್, ಇವಾಗ ಕೊನೆಯ ಘಟ್ಟದಲ್ಲಿ ನಾವು ಏನಂತಂದ್ರೆ ನಿಮ್ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು, ಯುವಕರು ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಏನ್ ಸಂದೇಶ ಕೊಡ್ತಾ ಇದ್ದಾರೆ, ಯಾವ ರೀತಿ ಸಂದೇಶ ಅವರು ತಮ್ಮ ಜೀವನವನ್ನ ಸುಂದರವಾಗಿ ನಡ್ಸ್ಕೊಂಡು ಹೋಗುವಂತ ತಮ್ಮಿಂದ ಏನ್ ಶಿಕ್ಷಣ, ಒಂದು ಇದನ್ನ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಓಕೆ, ವಿದ್ಯಾರ್ಥಿಗಳಿಗೆ ವಿಶೇಷವಾದ ಸೂಚನೆಯನ್ನ, ಅವರಿಗೆ ಸಂದೇಶವನ್ನು ಕೂಡ ಕೊಡ್ತೀನಿ. ಮೊದಲನೇದಾಗಿ ನಿಮ್ಮನ್ನು ನೀವು ಪ್ರೀತಿ ಮಾಡಿ, ಎರಡನೇದಾಗಿ ನಿಮ್ಮ ತಂದೆ ತಾಯಿಯನ್ನ ಪ್ರೀತಿ ಮಾಡಿ, ನಿಮ್ಮ ತಂದೆ ತಾಯಿ ಸೇವೆಯನ್ನ ಮಾಡಿ, ಮತ್ತೆ ನಿಮ್ಮೊಳಗ ದೇಶಭಕ್ತಿಯನ್ನ ನೀವು ನಿಮ್ಮೊಳಗಡೆ ಇಟ್ಟುಕೊಳ್ಳಿ. ದೇಶಭಕ್ತಿ ಯಾರ ಒಳಗಡೆ ಇರುತ್ತೆ ಅವ್ರು ಏನ್ ಬೇಕಾ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಎಜುಕೇಶನ್ ಅಂತೇಳಿ ಎಜುಕೇಶನ್ ಒಳಗೆ ಸಿಕ್ಕೊಂಡು ಸಾಯ್ಲಿಕ್ಕೆ ಹೋಗ್ಬೇಡ್ರಿ. ಎಜುಕೇಶನ್ ಅನ್ನ ಬಿಟ್ಟು ಎಜುಕೇಶನ್ ಮಾಡ್ತಾ, ಜೀವನವನ್ನ ತಿಳ್ಕೊಂಡು, ಧ್ಯಾನವನ್ನ ಮಾಡ್ತಾ, ಈ ಭೂಮಿ ಮೇಲೆ ಯಾಕೆ ಬಂದಿದ್ದೀವಿ, ನಾವು ಏನ್ ಮಾಡಿದೀವಿ ಅಂತ ಅದನ್ನೆಲ್ಲ ತಿಳ್ಕೊಂಡು ಕಲ್ಕೊಂಡು ನಿಮ್ಮ ಜೀವನವನ್ನ ಖುಷಿಯಾಗಿ ನೆಮ್ಮದಿಯಿಂದ ನೀವೆಲ್ಲ ಬಾಳ್ಬೇಕಾಗಿದೆ. ಎಲ್ಲರೂ ಕೂಡಿ, ಎಲ್ಲರೂ ಪ್ರೀತಿಯಾಗಿ ಜೊತೆಗೂಡಿ ವಿಶ್ವಾಸದಿಂದ, ನಂಬಿಕೆಯಿಂದ ಎಲ್ಲರೂ ಸೇರಿ ಬಾಳ್ಬೇಕಾಗಿದೆ. ಒಬ್ಬರನ್ನೊಬ್ರು ಕಾಲು ಜಗ್ಗುದು ಬೇಡ, ಯಾರನ್ನು ಬೀಳಿಸುವಂತ ಪ್ರಯತ್ನ ಬೇಡ, ಮತ್ತೊಬ್ಬರ ಬಗ್ಗೆ ಕೆಟ್ಟ ಬಯಸೋದು ಬೇಡ. ನಿಮ್ಮನ್ನ ನೀವು ಪ್ರೀತಿ ಮಾಡ್ಕೊಡ್ರಿ, ದೇಶವನ್ನ ಪ್ರೀತಿ ಮಾಡ್ರಿ, ಬೆಳಗಾವಿಯನ್ನ ಪ್ರೀತಿ ಮಾಡ್ರಿ. ಪ್ರಕೃತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಕ್ಕಂಥ ದಿವಸದಲ್ಲಿ ನೀವೆಲ್ಲರೂ ಸುಖವಾಗಿ, ಶಾಂತಿಯಿಂದ, ನೆಮ್ಮದಿಯಿಂದ ಬದುಕಲಿ ಅಂತ ನಿಮ್ಮೆಲ್ಲರಿಗೂ ಹಾರೈಸ್ತೇನೆ. ಸರ್, ನಿಮ್ಮ ಈ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ರೆ ನಮ್ಮ ವಾಹಿನಿ ಮುಖಾಂತರ ತಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ತಮ್ಮ ಎಲ್ಲಾ ಕಾರ್ಯಸಿದ್ಧತೆಗಳಿಗೆ ಒಂದು ನಮ್ಮ ವಾಹಿನಿಯಿಂದ ಅಭಿನಂದನೆಗಳನ್ನು ಹೇಳ್ತೀವಿ. ಯಶಸ್ವಿ ಸಿಗ್ಲಿ, ಆ ಪರಮಾತ್ಮ ತಮಗೆ ಇನ್ನಷ್ಟು ಶಕ್ತಿ ಕೊಡ್ಲಿ ಅಂತ ಕೇಳುತ್ತಾ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಶಿವಾನಂದ ನಿಲನ್ ಅವರು. ನಾವು ಈಗಾಗಲೇ ಸಮಾಜಕ್ಕೆ ಮತ್ತು ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಮುಂದೆ ದಿನಗಳಲ್ಲಿ ಯಾವ ರೀತಿ ಕಾರ್ಯಕ್ರಮಗಳು ಮತ್ತು ಯುವಕರಿಗೆ ದಾರಿದೀಪ ಆಗ್ಲಿಕ್ಕೆ ನಾವು ಕಾದು ನೋಡ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳಿಗೆ ಸಮಾಜ ಯಾವತ್ತೂ ಪ್ರಮುಖವಾಗಿ ನಿಲ್ಲಲಿದೆ ಅನ್ನೋದ ವಿಶ್ವಾಸ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಪದೇ ನಡೀಲಿ ಅನ್ನೋದನ್ನೇ ನಮ್ಮ ಹಾರೈಕೆ ಅವರಿಗಿದೆ. ಪಂಚಾಯತ್ ಸ್ವರಾಜ್ ಸಮಾಚಾರ ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಒಂದು ಬೆಂಬಲವನ್ನು ಸೂಚಿಸ್ತಾ ಇದೆ. ಅದರ ಜೊತೆಗೆ ಇಂಥ ಕಾರ್ಯಕ್ರಮಕ್ಕೆ ತಾವು ಬೆಂಬಲ ಸೂಚಿಸಬೇಕು ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನಮಸ್ಕಾರ.